ಲಕ್ಷ್ಮೀ ವೆಂಕಟೇಶ್ವರ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರ. ಎಸ್, ನಾವಿವತ್ತು ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಿದೆಯಲ್ಲ, ಸೊ ಅದಕ್ಕೋಸ್ಕರ ನಾನು ಅಮ್ಮ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾನು ಅಮ್ಮ ಇಬ್ಬರು ಆಟೋಲ್ಲಿ ಹೋದ್ವಿ. ನಮ್ಮ ಭಾವ, ಅಕ್ಕ ಮತ್ತು ಅಪ್ಪು 3 ಜನ ಬೈಕಲ್ಲಿ ಬಂದರು. ಇವಾಗ ಬಂದು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಿದೆಯಲ್ವ, ಸೊ ಅದಕ್ಕೇ ಮೇಯ್ನಾಗಿ ಏನೇನು ಬೇಕೋ ಅದನ್ನು ಇವಾಗ ತೊಗೊಂಡಿದ್ದೀವಿ. ಇನ್ನು ಫ್ರೂಟ್ಸ್ ಅದನ್ನೆಲ್ಲ ಮತ್ತೆ ಒಂದು ವಾರ ಇದ್ದಂಗೆ, ಇಲ್ಲಾಂದರೆ ಒಂದು 2 ಡೇಸ್ ಇದ್ದಂಗೆ ಹೋಗಿ ತೊಗೊಂಬರೋಣ ಅಂದ್ಬಿಟ್ಟು ಇವಾಗ ಸದ್ಯಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಳೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ನೀವು ನೋಡ್ತಿರ್ಬೋದು ನಾವು ಇವಾಗ ಮಾರ್ಕೆಟಲ್ಲಿದ್ದೀವಿ. ನಾವು ಏನೇ ತೊಗೊಳೋದಿದ್ರು ಮಾರ್ಕೆಟಲ್ಲೇ ತೊಗೊಳ್ಳೋದು. ಆ್ಯಂಡ್ ಕೆಲವೊಂದು ಅಂಗಡಿಗಳಲ್ಲಿ ಹೇಗೆ ಹೇಳ್ತಾರೆ ಅಂದರೆ ಸ್ಯಾರಿ ಶಾಪಲ್ಲಿ ಏನು ಹೇಳ್ತಾರೆ ಅಂದರೆ ಅವರು ಬಿಲ್ಕುಲ್ ಕಮ್ಮಿನೇ ಮಾಡ್ಕೊಳ್ಳೋದಿಲ್ಲ ಅಂತ ಅಂತಾರೆ. ಸೊ ಅದಕ್ಕೇ ಇವಾಗ ನೀವೇ ನೋಡ್ತಿರ್ಬೋದು, ನಾವು ಬಂದುಬಿಟ್ಟು ಲಕ್ಷ್ಮೀ ಅಮ್ಮನಿಗೆ ನಮ್ಮ ಅಕ್ಕ ನೆಕ್ಲೆಸ್ ಸೆಟ್ ನೋಡ್ತಾ ಇದ್ಲು. ಬಟ್ ಅವರು ಹುಡುಕ್ತಾ ಇದ್ದಿದ್ದ ಥರದ್ದು ಸಿಗಲಿಲ್ಲ. ಏನು ಮಾಡಲ್ಲ, ಗುಡ್ ಬಾಯ್ ಅವನು ಅಷ್ಟೇ. ಆ್ಯಂಡ್ ನೆಕ್ಲೆಸ್ ಸೆಟ್ನ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿದೆ ಅಂದರೆ ವೆರೈಟಿ ಆಫ್ ಕಲೆಕ್ಷನ್ಸ್ ಇತ್ತು. ಅಂದರೆ ನಾವು ಆಲ್ರೆಡಿ ತೊಗೊಂಡ್ಬಿಟ್ಟಿದ್ವಿ, ಆನ್ಲೈನಲ್ಲಿ ಶಾಪ್ ಮಾಡಿಬಿಟ್ಟಿದ್ವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಬಟ್ ಅಕ್ಕ ತೊಗೊಂಡಿರಲಿಲ್ಲ ಅಂದ್ಬಿಟ್ಟು ಅವಳು ನೋಡ್ತಾ ಇದ್ಲು. ಆ್ಯಂಡ್ ಅಲ್ಲಿ ಅವ್ರು ಅಂದ್ಕೊಂಡಿದ್ದ ಥರ ಡಿಸೈನ್ ಸಿಗಲಿಲ್ಲ. ಅಂದರೆ ಲಕ್ಷ್ಮಿ ಮತ್ತು ವೆಂಕಟೇಶ್ವರ ಬೇರೆ ವಿಗ್ರಹ ಇರೋದು ಸಿಗುತ್ತೆ ಅಂತ ನೋಡಿದ್ವಿ. ಬಟ್ ಸರಿ ಏನು ಮಾಡೋದು ಬೇಡ ಅಂದ್ಬಿಟ್ಟು ನಾವು ಮುಂದೆ ಹೋದ್ವಿ. ಬೇಕು ಅಂದ್ಬಿಟ್ಟು ಮ್ಯಾಟ್ಗಳು ತೊಗೊಂಡ್ವಿ. ಮಾರ್ಕೆಟಲ್ಲಿ ತುಂಬಾ ಕಮ್ಮಿ ಸಿಗುತ್ತೆ, ಜೊತೆಗೆ ಕ್ವಾಲಿಟಿ ನಾವೇನೇ ತೊಗೊಳೋದಿದ್ರು ಮಾರ್ಕೆಟಲ್ಲೇ ತೊಗೊಳೋದು. ಆ್ಯಂಡ್ ಹಾಗೆ ಹಬ್ಬಕ್ಕೂ ಬಳೆಗಳನ್ನ ನೋಡ್ತಾ ಇದ್ವಿ. ನನಗೆ ನಾನು ತೊಗೊಳಕ್ಕೆ ಹೋಗಲ್ಲ, ಯಾಕಂದರೆ ನನಗೆ ಅದೆಲ್ಲ ಇಷ್ಟ ಆಗೋದಿಲ್ಲ. ಆ್ಯಂಡ್ ಈಗ ನೀವೇ ನೋಡ್ಬೋದು, ಒಂದು ಅಂಗಡಿಯಲ್ಲಿ ಸ್ಯಾರಿ ನೋಡಿದ್ವಿ. ರೇಷ್ಮೆ ಸೀರೆ ಬೇಕಿತ್ತು ನಮಗೆ, ಅದು ಪ್ಯೂರ್ ರೇಷ್ಮೆ ಸೀರೆ ಬೇಕಿತ್ತು. ಬಟ್ ನಮ್ಗೆ ಅದು ಸಿಗಲಿಲ್ಲ. ಮತ್ತು ನಾವು ಅಂದ್ಕೊಂಡಿದ್ದ ಕಲರ್, ಡಿಸೈನು, ಬಾರ್ಡರು ಯಾವುದೂ ಸಿಗಲಿಲ್ಲ. ಪ್ಲೇನ್ ತೋರಿಸಿದ್ರು ಮತ್ತು ಬಾರ್ಡರ್ ಕೂಡ ಸ್ವಲ್ಪ ಚೆನ್ನಾಗಿತ್ತು. ಸ್ಯಾರಿನೂ ಕೂಡ ರೇಷ್ಮೆ ಸ್ಯಾರಿ, ಕಲೆಕ್ಷನ್ ಚೆನ್ನಾಗಿರಲಿಲ್ಲ. ಪ್ಯೂರ್ ಬೇರೆ ಬರುತ್ತೆ, ಮಿಕ್ಸ್ ಬೇರೆ ಬರುತ್ತೆ. ನಾವಲ್ಲಿ ಜ್ಯೂಸ್ ಕುಡಿತಾ ಇದ್ವಿ. ಆವಾಗ ನೋಡಿದ್ವಿ, ಹೋಗಿ ಸರಿ ನೋಡ್ಕೊಂಬರೋಣ ಹೋಗಿ ಅಂತ ನೋಡಿದ್ವಿ. ಬಟ್ ಸಿಗಲಿಲ್ಲ. ನಾನು ಯಾವ ಅಂಗಡಿಯಲ್ಲಿ ಹೋಗೋರೆ, ನಾನು ಇವ್ರ ಹತ್ರನೇ ಅಂಗಡಿ ಕುಡಿಯೋದು. ಅಂಗಡಿ ಕುಡ್ದೇ ನಾನು ಬರೋದು ಮನೆಗೆ ವಾಪಸ್ಸು. ನನಗೆ ತುಂಬಾ ಇಷ್ಟ ಅಂಗಡಿಯಿಂದ. ನೀವೇ ನೋಡ್ಬೋದು, ಇವಾಗ ಸ್ಯಾರಿ ಸೆಲೆಕ್ಷನ್ ಮಾಡ್ತಾ ಇದ್ದೀವಿ. ಇನ್ನು ಯಾವ್ದು ಸೆಲೆಕ್ಟ್ ಮಾಡಬೇಕು ಅಂತ ಕನ್ಫ್ಯೂಷನಲ್ಲಿದೆ. ಯಾಕಂದರೆ ಲಕ್ಷ್ಮೀ ಅಮ್ಮನಿಗೆ ನಾವು ಫಸ್ಟು 3-4 ಬ್ಯಾಗ್ಸ್ ಒಂದ್ಸಲ ನಾವು 4 ಇಯರ್ಸ್ ಬ್ಯಾಕ್ ಏನೋ ಲಕ್ಷ್ಮೀ ಹಬ್ಬಕ್ಕೆ ಲಕ್ಷ್ಮೀ ಅಮ್ಮನ ಕುಂಡ್ರಿಸಿದ್ವಿ. ಅದಾದಮೇಲೆ ನಮ್ಮ ಅಜ್ಜಿಗೆ ಹುಷಾರಿರಲಿಲ್ಲ. ಅವ್ರನ್ನ ಕಂಪ್ಲೀಟಾಗಿ ನಾವೇ ನೋಡ್ಕೊಳ್ತಾ ಇದ್ವಿ. ನಾನು ಮತ್ತು ನಮ್ಮ ಇಬ್ಬರೇ ನೋಡ್ಕೊಳ್ತಾ ಇದ್ವಿ. ನಮಗೆ ಆಗಲಿಲ್ಲ, ಲಕ್ಷ್ಮೀ ಹಬ್ಬ ಮಾಡೋದಕ್ಕೆ ಆಗಲಿಲ್ಲ, ಹಬ್ಬನೂ ಮಾಡೋದಕ್ಕೆ. ಮಾಡಲೇಬೇಕು ಅಂತ ಅನ್ನಿಸ್ತು. ಯಾಕಂದರೆ ತುಂಬಾ ಸರಿ ಇವಾದರೂ ಹಬ್ಬ ಮಾಡೋಣ, ಮಾಡಿದ್ವಿ. ಸರಿ ಲಕ್ಷ್ಮೀ ವರ್ಷ ಮಾಡಲೇಬೇಕು. ಆಲ್ರೆಡಿ ನಾವು ಮುಖವಾಡ, ಅಮ್ಮನಿಗೆ ಮುಖವಾಡ ಮಾಡ್ಸಕ್ಕೆ ಕೊಟ್ಟಿದ್ವಿ. ಅದು ಆಲ್ರೆಡಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಲಕ್ಷ್ಮೀ ಹಬ್ಬದ ದಿನ ರೆಡಿ ಮಾಡ್ತೀವಲ್ಲ, ಆ ಬ್ಲಾಗಲ್ಲಿ ನಾನು ತೋರಿಸ್ತೀನಿ. ಸೊ ಅದಕ್ಕೆ ಇವಾಗ ಲಕ್ಷ್ಮೀ ಹಬ್ಬ ಮಾಡಿಬಿಟ್ಟು ಲಕ್ಷ್ಮೀ ಅಮ್ಮನ 550 ಕಣೆ ಅದನ್ನೆಲ್ಲ ಹುಡುಕಿ ಇವಾಗಲೇ ತುಂಬಾ ಪ್ರೈಸ್ ಹೇಳ್ತಿದ್ದಾರೆ ಗೈಸ್, ತುಂಬಾ ಪ್ರೈಸ್ ಹೇಳ್ತಿದ್ದಾರೆ. ಇನ್ನೂ ಹಬ್ಬಕ್ಕೆ 15 ಡೇಸ್ 20 ಡೇಸ್ ಬ್ಯಾಕೆ ಹೋಗಿ ನಾವು ಪರ್ಚೇಸ್ ಮಾಡಿದ್ದು, ಇವಾಗಲೇ ಇಷ್ಟೊಂದು ರೇಟ್ ಹೇಳ್ತಿದ್ದಾರೆ. ನಾನು ಬ್ಯುಸಿ ಇದ್ದಿದ್ದರಿಂದ ಈ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಯಾಕಂದರೆ ತುಂಬಾ ಕೆಲಸ ಇದೆ ಮನೆಯಲ್ಲಿ. ನಿಮಗೆ ಗೊತ್ತಿರುತ್ತೆ ವರಲಕ್ಷ್ಮಿ ಹಬ್ಬ ಬಂದರೆ ಎಷ್ಟು ಕೆಲಸ ಇರುತ್ತೆ ಅಂದ್ಬಿಟ್ಟು. ಆದ್ರೂ ನಾನು ಇವಾಗ ಈ ವಿಡಿಯೋನ ಅಪ್ಲೋಡ್ ಮಾಡಲೇಬೇಕು ಅಂತ ಇವಾಗ ಫ್ರೀ ಮಾಡಿಕೊಂಡು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಯಾಕಂದರೆ ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಆ್ಯಂಡ್ ನಾನಿದು ಲಕ್ಷ್ಮಿ ಅಮ್ಮಂದು ಫುಲ್ ಸೆಟ್ಟೇ ಕೇಳಿದ್ದು, 4000 ಏನೋ ಹೇಳಿದ್ದು. ಬಟ್ ನನಗೆ ಈ ಥರ ಗೊಂಬೆ ಎಲ್ಲ ಇಡೋದು ಇಷ್ಟ ಆಗೋದಿಲ್ಲ. ನಾವೇ ಸೀರೆ ಉಡಿಸೋದೆಲ್ಲ ನನಗೆ ತುಂಬಾ ಇಷ್ಟ ಮಾಡ್ತಾರೆ.
ಅದಕ್ಕೆ ನಾವು ಬೇಡ ಅಂತ ಬಂದಿದ್ವಿ. ಅಷ್ಟರಲ್ಲಿ ಅಪ್ಪನೂ ಮಲ್ಕೊಂಡು ಮತ್ತೆ ಎದ್ದೆ. ಅದ್ರ ಜೊತೆಗೆ ಸ್ವಲ್ಪ ಡೆಕೋರೇಷನ್ ಐಟಮ್ಸ್ ಎಲ್ಲ ತೊಗೊಳ್ಬೇಕಿತ್ತು ಅಂದ್ಬಿಟ್ಟು ಅಮ್ಮನೂ ಮತ್ತು ಅಪ್ಪನೂ ಇಬ್ಬರು ನೋಡ್ತಾ ಇದ್ವಿ. ರಶ್ ಅಂತೂ ತುಂಬಾ ಇತ್ತು. ಸೊ ವೀಕೆಂಡಲ್ಲಿ ಮಾರ್ಕೆಟಲ್ಲಿ ಇನ್ನೂ ಜಾಸ್ತಿ ರಶ್ ಇರುತ್ತೆ. ನಮ್ಮ ಫೈನಲಿ ಎಲ್ಲ ಪರ್ಚೇಸಿಂಗ್ ಮುಗಿಸ್ಕೊಂಡು ನಾನು ಅಮ್ಮ ಮತ್ತು ಹೋಗಿ ನಾವು ಹೋಗೋಷ್ಟರಲ್ಲಿ ಲೈಟಾಗಿ ಮಳೆ ಸ್ಟಾರ್ಟ್ ಆಗಿಬಿಟ್ಟು ಸ್ವಲ್ಪ ಭಯ ಬೇರೆ ಆಯಿತು. ಯಾಕಂದರೆ ಐಟಮ್ಸ್ ಎಲ್ಲ ಇಟ್ಕೊಂಡು ಮತ್ತು ಅಪ್ಪಿ ಬೇರೆ ಜೊತೆಲಿದ್ದ, ಅದು ಅಲ್ಲದೆ ಛತ್ರಿ ಬೇರೆ ತೊಗೊಂಡು ಹೋಗಿರಲಿಲ್ಲ ಅಂತ ಸ್ವಲ್ಪ ಗಾಬರಿ ಆಗಿತ್ತು. ಆ್ಯಂಡ್ ನಾನು ಮನೆಗೆ ಹೋಗಿ ನಾನು ಏನೂ ಊಟ ಮಾಡಿರಲಿಲ್ಲ, ಮಧ್ಯಾಹ್ನನೂ ಏನೂ ತಿಂದಿರಲಿಲ್ಲ ಅಂದ್ಬಿಟ್ಟು ಸಿಂಪಲ್ಲಾಗಿ ಚುರುಮುರಿ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಒಂದು 5-6 ತೊಗೊಂಡಿದ್ದೀನಿ. ನನಗೆ ತುಂಬಾ ಖಾರ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಕರಿಬೇವು ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ. ನಾನು ಹಾಫ್ ಈರುಳ್ಳಿ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನೊಂದು ಸ್ವಲ್ಪ ಯಾವಾಗಲೇ ಎಣ್ಣೆ ಹಾಕ್ಕೊಳ್ಬೇಕಾದ್ರೂ ಸ್ವಲ್ಪ ಪಾತ್ರೆ ಕಾಯಲಿ ಅಂತ ಬಿಡ್ತೀನಿ. ಆ್ಯಂಡ್ ನಾನು ಜಾಸ್ತಿ ಆಯಿಲಿ ಐಟಮ್ಸ್ ಯಾವುದು ಜಾಸ್ತಿ ತಿನ್ನೋದಿಲ್ಲ, ನನಗೆ ಅಡ್ಜಸ್ಟ್ ಆಗೋದಿಲ್ಲ ಅಂದ್ಬಿಟ್ಟು ನಾನು ನೋಡ್ಕೊತೀನಿ ಎಷ್ಟು ಜನಕ್ಕೆ. ಆ್ಯಂಡ್ ಸಿಂಪಲ್ಲಾಗಿರಬೇಕು, ನನಗೆ ಜಾಸ್ತಿ ಎಲ್ಲ ಮಸಾಲೆಗಳು ಇಷ್ಟ ಆಗೋದಿಲ್ಲ. ಸೊ ಇವಾಗ ಎಣ್ಣೆ ಕಾದಿದೆ, ಇದಕ್ಕೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಸಾಸಿವೆ ಮತ್ತು ಕರಿಬೇವು ಹಾಕಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ, ಅದು ಚಿಟಪಟ ಅಂತ ಸಿಡಿಯುತ್ತೆ ಅಂದ್ಬಿಟ್ಟು. ಅದ್ರ ಜೊತೆಗೆ ನಾನು ಈಗ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಒಂದು 5-6 ಕಟ್ ಮಾಡ್ಕೊಂಡಿದ್ದೀನಿ. ನನಗೆ ಖಾರ ತುಂಬಾ ಇರಬೇಕು. ಸೊ ನೀವು ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ. ಈ ಥರ ಮಾಡಿಕೊಟ್ರೆ ಮನೇಲಿ ಎಲ್ಲರೂ ಚೆನ್ನಾಗಿ ತಿಂತಾರೆ, ಎಲ್ಲರಿಗೂ ಇಷ್ಟ ಕೂಡ ಆಗುತ್ತೆ. ಅದರಲ್ಲೂ ಚಿಕ್ಕ ಮಕ್ಳಿಗೆ ಮಾಡಿಕೊಡ್ತೀರಾ ಅಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಆ್ಯಂಡ್ ನಾನು ಕರಿಬೇವನ್ನ ಇವಾಗ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಅದು ಸಿಗಬಾರ್ದು ಅಂತ. ಅದ್ರ ಜೊತೆಗೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ಕಟ್ ಮಾಡಿನೂ ಹಾಕ್ಕೊಳ್ಬೋದು, ಜಜ್ಕೊಂಡು ಕೂಡ ಹಾಕ್ಕೊಬೋದು. ನಾನು ಹಾಗೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಜೊತೆಗೆ ಸ್ವಲ್ಪ ಅರಿಶಿಣದ ಪುಡಿ, ಅದ್ರದ್ದು ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಆಡಿಸೋಣ. ಅದಾದಮೇಲೆ ಇವಾಗ ನಾನು ಕಡಲೆಪುರಿ ಹಾಕ್ಕೊಂಡಿದ್ದೀನಿ. ನಾನು ಕಡಲೆಪುರಿಗೆ ಉಪ್ಪು ಕಮ್ಮಿ ಹಾಕ್ಕೊಳ್ತೀನಿ, ಯಾಕಂದರೆ ಇಲ್ಲಿ ಮಾಡೋ ಕಡಲೆಪುರಿಲಿ ಉಪ್ಪು ಜಾಸ್ತಿ ಇರುತ್ತೆ. ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವೇ ನೋಡ್ಬೋದು, ನಾನು ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಖಾರದ ಪುಡಿ ಹಾಕ್ಕೊಂಡ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಇಲ್ಲ, ಯಾಕಂದರೆ ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀವಿ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಪ್ಯೂರ್ ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀನಿ. ನಾನು ಮಾಲಲ್ಲಿ ತೊಗೊಂಡು ಬಂದಿದ್ದೆ ಇದನ್ನು. ಸೊ ಇವಾಗ ಅದನ್ನು ಹಾಕ್ಕೊಂಡು ನಾನು ಇವಾಗ ಕ್ಲೀನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನನಗೇನಾದರೂ ತುಂಬಾ ಹಸುವಾದರೆ, ಇಲ್ಲ ನನಗೆ ಹೊರಗಡೆ ತಿನ್ನೋದು ಇಷ್ಟ ಆಗಲಿಲ್ಲ ಅಂದರೆ ಮನೇಲಿ ನಾನು ಈ ಥರ ಸಿಂಪಲ್ಲಾಗಿ ಚುರುಮುರಿ ಮಾಡ್ಕೊಂಡು ಬಿಡ್ತೀನಿ. ನೀವೇ ನೋಡ್ಬೋದು, ಇವಾಗ ಇದು ಸಿಂಪಲ್ಲಾಗಿ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬಾ ಇಷ್ಟ ಆಗುತ್ತೆ. ನನಗಂತೂ ಇದು ತುಂಬಾ ಇಷ್ಟ. ಐ ಲವ್ ಯು ಆಲ್. ಟೇಕ್ ಕೇರ್. ಬಾಯ್.